ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ನಿಮ್ಮ ಅದೃಷ್ಟವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ದೇವರೇ ಸಮಯ ಬಂದಾಗ ಸಮಯದಲ್ಲಿನ ಬದಲಾವಣೆಗಳು ಕ್ಷಣಾರ್ಧದಲ್ಲಿ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ಇಂದು ನಾವು ನಿಮ್ಮ ಜಾತಕವನ್ನು ಅನ್ವೇಷಿಸುತ್ತೇವೆ. ಯಾವ 3 ಧನಯೋಗಗಳು ರೂಪುಗೊಳ್ಳುತ್ತಿವೆ, ಯಾವ ಗ್ರಹಗಳು ನಿಮ್ಮನ್ನು ಬೆಂಬಲಿಸುತ್ತಿವೆ ಮತ್ತು ನೀವು ಯಾವ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸ್ನೇಹಿತರೆ, ಜ್ಞಾನವುಳ್ಳ ಜನರು ಸಂಪೂರ್ಣ ಸತ್ಯವನ್ನು ಹೇಳುತ್ತಾರೆ. ಏನೇ ನಡೆದರೂ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಎಂದು. ಏಕೆಂದರೆ ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷದಿಂದ ಕುಣಿಯುವಂತೆ ಮಾಡುತ್ತದೆ. ನೀವು ಸಂತೋಷದಿಂದ ಹುಚ್ಚರಾಗುತ್ತೀರಿ. ಹೌದು ಸ್ನೇಹಿತರೆ, ಇಂದು ಸಂಜೆ 4 ಗಂಟೆಗೆ ನಿಮ್ಮ ಕಣ್ಣುಗಳಿಂದ ಆನಂದದ ಕಣ್ಣೀರು ಹರಿಯುತ್ತದೆ. ಇದು ದೇವರ ಇಚ್ಛೆ. ಈ ಅವಕಾಶವನ್ನು ಕಳೆದುಕೊಳ್ಳದಂತೆ ಬೇಗ ವಿಡಿಯೋ ನೋಡಿ. ನಿಮ್ಮ ಜಾತಕದಲ್ಲಿ ಸಂಪತ್ತಿಗೆ 3 ಯೋಗಗಳಿವೆ. ಹನುಮಂತನು ನಿಮ್ಮ ಶತ್ರುಗಳ ವಿರುದ್ಧ ರಕ್ಷಕನಾಗಿದ್ದಾನೆ. ಸ್ನೇಹಿತರೆ, ನೀವು ಬಯಸಿದ ಸಮಯ ಕೊನೆಗೂ ಬಂದಿದೆ. ಸ್ವಲ್ಪ ತಡವಾದರೂ ಆದರೆ ಅದು ಇನ್ನೂ ದೂರದ ಮಾತು. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದನ್ನು ಕೇವಲ ಬೆಂಬಲ ಎಂದು ತಪ್ಪಾಗಿ ಭಾವಿಸಬೇಡಿ. ಬದಲಾಗಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಆಗುತ್ತಿದೆ. ಅದರ ಮೇಲೆ ನಿಗಾ ಇರಿಸಿ. ಕೆಲವೊಮ್ಮೆ ಜೀವನದಲ್ಲಿ ನಮಗೆ ಅಹಿತಕರವೆನಿಸುವ ವಿಷಯಗಳು ನಮ್ಮ ದೊಡ್ಡ ಆಶೀರ್ವಾದಗಳಾಗಿ ಪರಿಣಮಿಸುತ್ತವೆ. ಅದಕ್ಕಾಗಿಯೇ ನಡೆಯುವ ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಎಂದು ಹೇಳಲಾಗುತ್ತದೆ ಮತ್ತು ಬಹುಶಃ ದೇವರು ಬಯಸುವುದು ಅದನ್ನೇ ಆಗಿರಬಹುದು. ಹೌದು ಸ್ನೇಹಿತರೆ, ಬಹುಶಃ ದೇವರು ನಿಮಗಾಗಿ ಇದಕ್ಕಿಂತ ಉತ್ತಮವಾದದ್ದನ್ನು ಕಾದಿರಿಸಿದ್ದಾರೆ. ಅದನ್ನು ನೀವು ಶೀಘ್ರದಲ್ಲೇ ಪಡೆಯಲಿದ್ದೀರಿ. ಆದ್ದರಿಂದ ಈ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಡಿ. ಇದನ್ನು ತಪ್ಪಿಸಿಕೊಳ್ಳಬೇಡಿ ಮತ್ತು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿ. ಏಕೆಂದರೆ ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶುಭ ಗ್ರಹಗಳ ಪ್ರಭಾವ ಹೆಚ್ಚಾದಂತೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತವೆ. ಸ್ಥಗಿತಗೊಂಡ ಕೆಲಸವು ಮುಂದುವರಿಯುತ್ತದೆ. ಅದೇ ಸಮಯದಲ್ಲಿ ತಾಯಿಯ ಭಯಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ ಮತ್ತು ಅವಳ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವರು ನಟಿಸುತ್ತಿದ್ದಾರೆ. ಅವರು ನಿಮ್ಮವರೆಂದು ನಟಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ಅಲ್ಲ. ಹೌದು, ಅಂತಹ ಜನರು ಹಣವನ್ನು ಮಾತ್ರ ಬೆನ್ನಟ್ಟುವುದರಿಂದ ಸಾಧ್ಯವಾದಷ್ಟು ಅಂತಹವರನ್ನು ಕಾಯ್ದುಕೊಳ್ಳಿ. ಅಂತಹವರ ಮೇಲೆ ಕಣ್ಣಿಟ್ಟಿರಿ. ಶುಭ ಗ್ರಹಗಳ ಜೋಡಣೆ ಹೆಚ್ಚಾಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಲಿವೆ. ಕೆಲವು ಜನರ ಜಾತಕಗಳು ಸಂಪತ್ತಿಗೆ 3 ಶುಭ ಯೋಗಗಳ ರಚನೆಗೆ ಸಾಕ್ಷಿಯಾಗುತ್ತಿವೆ. ಚಿಹ್ನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಸ್ನೇಹಿತರೆ, ದೇವರು ನಿಮ್ಮ ಮೇಲೆ ತುಂಬಾ ದಯೆ ತೋರಿಸುತ್ತಾನೆ ಮತ್ತು ಅವನು ಬಯಸಿದಾಗಲೆಲ್ಲ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತಾನೆ. ನಿಮ್ಮ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ 3 ಯೋಗಗಳು ರೂಪುಗೊಂಡಿವೆ. ಗಮನವಿಟ್ಟು ಆಲಿಸಿ. ನಿಮ್ಮ ಕನಸು, ನಿಮ್ಮ ಸಿಲುಕಿಕೊಂಡ ಹಣ ಶೀಘ್ರದಲ್ಲೇ ಸಿಗಲಿದೆ. ಹೊಸ ಆದಾಯದ ಮೂಲಗಳ ಸಾಧ್ಯತೆಯೂ ಹೆಚ್ಚಿದೆ. ನಿಮ್ಮ ಬಳಿ ಹಣವಿದ್ದರೆ ದೀರ್ಘಕಾಲದವರೆಗೆ ಸಿಲುಕಿಕೊಂಡಿರುವುದು ಅಥವಾ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು, ಹಾಗಿದ್ದಲ್ಲಿ ಕ್ರಮೇಣ ಎಲ್ಲವೂ ಉತ್ತಮಗೊಳ್ಳುವ ಲಕ್ಷಣಗಳು ಸಹ ಗೋಚರಿಸಬಹುದು. ಏಕೆಂದರೆ ಸ್ನೇಹಿತರೆ, ಏನೇ ಆದರೂ ಅದು ನಮ್ಮ ಒಳ್ಳೆಯದಕ್ಕಾಗಿಯೇ ದೇವರಿಂದ ಬಂದ ಸಂಕೇತ. ನಾನು ಸುಳ್ಳು ಹೇಳುತ್ತಿಲ್ಲ. ದೇವರು ಪ್ರತಿದಿನ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ. ಆದ್ದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುವ ಸೂಚನೆಗಳಿವೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣ ಬರಲಿದೆ ಮತ್ತು ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಅಂತಹ ಅದ್ಭುತ ರೂಪಾಂತರ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, 2ನೆಯ ಯೋಗವೆಂದರೆ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಯೋಗ. ಅಂದರೆ ಉದ್ಯೋಗ, ವ್ಯವಹಾರ ಅಥವಾ ಹೊಸ ಅವಕಾಶದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಆಗಸ್ಟ್ ನಿಮಗೆ ಸಾಮಾನ್ಯ ಸಮಯವಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ಫಲಿತಾಂಶ ಬರುವ ಸಮಯ ಹತ್ತಿರ ಬಂದಿರುವುದು. ನೀವು ನಿಮ್ಮ ಸಮಯವನ್ನು ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುತ್ತಿದ್ದರೂ ಅದರಿಂದ ನೀವು ಪ್ರಯೋಜನ ಪಡೆಯಲಿದ್ದೀರಿ. ಜಾತಕ ಬದಲಾಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ. ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ. ನೀವು ಹಲವು ವರ್ಷಗಳಿಂದ ಹಂಬಲಿಸುತ್ತಿದ್ದ ಕನಸು ನನಸಾಗಲಿದೆ. 3ನೆಯ ಮತ್ತು ಅತ್ಯಂತ ಮುಖ್ಯವಾದದ್ದನ್ನು ನೀವು ಈಗ ನೋಡಲೇಬೇಕು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇದು ಗಮನಾರ್ಹವಾದ ಮತ್ತು ಗಂಭೀರವಾದ ಯೋಗ. ಇದು ಸಂಪತ್ತಿಗಾಗಿ ಯೋಗ ಮತ್ತು ಲಕ್ಷ್ಮಿ ಯೋಗ. ಅಥವಾ ಸ್ನೇಹಿತರೆ, ಇದು ನಿಮ್ಮ ಮನೆಗೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತಿದೆ. ದೇವಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಭೇಟಿ ನೀಡುತ್ತಾಳೆ. ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತಾಳೆ ಎಂದು ಸೂಚಿಸಿದ್ದಾಳೆ. ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆಯೂ ಇರಬಹುದು. ಅದಕ್ಕಾಗಿಯೇ ಹೀಗೆ ಹೇಳಲಾಗಿದೆ. ಏನೇ ಆಗಲಿ ಅದೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ. ಸ್ನೇಹಿತರೆ, ಘಟನೆಗಳ
ತಿರುವು ಇಷ್ಟೊಂದು ದೊಡ್ಡದು ಸಂಭವಿಸುತ್ತದೆ. ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲೆಡೆ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ. ನೀವು ಎಲ್ಲ ರೀತಿಯಲ್ಲೂ ಸಮೃದ್ಧರಾಗಿರುವಿರಿ. ಇದು ದೇವರ ಸೂಚನೆ. ಸ್ನೇಹಿತರೆ, ನೀವೇ ವಿಡಿಯೋ ನೋಡಿ, ಇಲ್ಲದಿದ್ದರೆ ನೀವು ನಿಮ್ಮ ಜೀವನದುದ್ದಕ್ಕೂ ವಿಷಾದಿಸುತ್ತೀರಿ. ಈಗ ಭಗವಾನ್ ಹನುಮಂತನ ಬಗ್ಗೆ ಮಾತನಾಡೋಣ. ಹೌದು, ಅವನು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ. ಅವನು ನಿಮ್ಮ ಇಡೀ ಕುಟುಂಬವನ್ನು ರಕ್ಷಿಸುತ್ತಿದ್ದಾನೆ. ಸ್ನೇಹಿತರೆ, ಶಾಶ್ವತ ಸಂಪ್ರದಾಯದಲ್ಲಿ ಹನುಮಂತನನ್ನು ಧೈರ್ಯ, ರಕ್ಷಣೆ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಎಂದು ಪರಿಗಣಿಸಲಾಗಿದೆ. ನೀವು ಅವರನ್ನು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರೆ, ನೀವು ಭಕ್ತಿಯನ್ನು ಅಭ್ಯಾಸ ಮಾಡಿದರೆ, ಕಷ್ಟದ ಸಮಯದಲ್ಲಿ ನೀವು ಮಾನಸಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಪಡೆಯಬಹುದು. ಆತನ ಅನುಗ್ರಹದಿಂದ ಭಯವನ್ನು ಜಯಿಸಬಹುದು ಎಂದು ನಂಬಲಾಗಿದೆ. ಗೊಂದಲ ಮತ್ತು ಹತಾಶೆಯನ್ನು ಜಯಿಸುವ ಶಕ್ತಿಯನ್ನು ಕಂಡುಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಕೇವಲ ತೊಂದರೆಯನ್ನು ಎದುರಿಸುತ್ತಿದ್ದೀರಿ ಎಂದು ನೀವು ಭಾವಿಸಿದರೆ, ಉದ್ವೇಗ ಮತ್ತು ಒತ್ತಡವು ನಿಮ್ಮನ್ನು ಆವರಿಸುತ್ತಿದ್ದರೆ, ನೀವು ಹನುಮಂತನ ಪೂಜೆ ಮಾಡಬೇಕು. ನೀವು ಹನುಮಂತನ ಹೆಸರನ್ನು ಜಪಿಸುವುದರಿಂದ ಅವರು ಖಂಡಿತವಾಗಿಯೂ ನಿಮಗೆ ಒಂದು ಮಾರ್ಗವನ್ನು ತೋರಿಸುತ್ತಾರೆ ಮತ್ತು ನೀವು ಯಶಸ್ಸಿನತ್ತ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ, ಏಕೆಂದರೆ ಭಗವಾನ್ ಹನುಮಂತನು ಸ್ವತಃ ನಿಮ್ಮ ರಕ್ಷಣೆಗೆ ಬಂದಿದ್ದಾನೆ. ನಿಮ್ಮ ಜೀವನದಲ್ಲಿ ಕೇವಲ ಸ್ವಾರ್ಥಿಗಳಾಗಿರುವ ಮತ್ತು ತಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುವ ಮತ್ತು ನಿಮ್ಮೊಂದಿಗೆ ಮಾತನಾಡುವ ಜನರಿದ್ದಾರೆ. ಈ ಜನರನ್ನು ಗುರುತಿಸಿ ನಿಮ್ಮ ಜೀವನದಿಂದ ತೆಗೆದುಹಾಕಿ. ನೀವು ಉತ್ತಮ ಜೀವನವನ್ನು ಬಯಸಿದರೆ ಈ ರೀತಿಯ ಜನರಿಂದ ದೂರವಿರಿ, ಏಕೆಂದರೆ ಮುಂದಿನ ಸಮಯಗಳು ನಿಮಗೆ ಅದ್ಭುತವಾಗಿರುತ್ತವೆ. ಆದರೆ ನೀವು ಪದೇ ಪದೇ ಭಾವಿಸಿದರೆ, ನಿಮಗೆ ಹತ್ತಿರವಿರುವ ಕೆಲವು ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ಅಥವಾ ನಿಮ್ಮ ದಾರಿಯಲ್ಲಿ ನಿಲ್ಲುವ ಸಾಧ್ಯತೆ ಹೆಚ್ಚು. ನೀವು ಭಯಪಡಬಾರದು. ಇದು ನಿಮ್ಮ ಜೀವನದಲ್ಲಿ ಮಾತ್ರವಲ್ಲ, ಅನೇಕ ಜನರ ಜೀವನದಲ್ಲಿಯೂ ಸಂಭವಿಸುತ್ತದೆ. ಆದ್ದರಿಂದ ನೀವು ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಕ್ರಿಯೆಗಳ ಮೇಲೆ ಗಮನ ಹರಿಸಿ ಮತ್ತು ಯಾರ ವಿರುದ್ಧವೂ ದ್ವೇಷ ಸಾಧಿಸಬೇಡಿ, ಆದರೆ ಯಾವಾಗಲೂ ನಿಮ್ಮನ್ನು ಹೇಗೆ ಮುಂದೆ ಸಾಗಿಸುವುದು ಎಂಬುದರ ಮೇಲೆ ಗಮನ ಹರಿಸಿ. ನೀವು ಯೋಚಿಸಬೇಕು, ಸಮಯ ಸರಿಯಾಗಿದ್ದಾಗ ಸತ್ಯ ಮತ್ತು ಕಠಿಣ ಪರಿಶ್ರಮ ಒಟ್ಟಾಗಿ ಉತ್ತಮ ಫಲಿತಾಂಶವನ್ನು ನೀಡುತ್ತವೆ. 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರಬಹುದು. ಅದು ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ, ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ನೀವು ದಿಗ್ಭ್ರಮೆಗೊಳ್ಳುವಿರಿ, ಆದ್ದರಿಂದ ನೀವು ಚಿಂತಿಸಬಾರದು, ಏಕೆಂದರೆ ಇದ್ದಕ್ಕಿದ್ದಂತೆ ಬಹಳ ದೊಡ್ಡ ಗ್ರಹಗಳು ಬಾಹ್ಯಾಕಾಶದಲ್ಲಿ ಸಾಗಿವೆ. ಅದರ ನೇರ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ನಾನು ಒಂದು ಸಣ್ಣ ಆದರೆ ಬಹಳ ಮುಖ್ಯವಾದ ಪರಿಹಾರವನ್ನು ಹಂಚಿಕೊಳ್ಳುತ್ತೇನೆ. ನೀವು ಮಂಗಳವಾರ ಅಥವಾ ಇಂದು ಶನಿವಾರದಂದು ಭಕ್ತಿಯಿಂದ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಅಂತಹ ಕೆಲಸವನ್ನು ಪೂರ್ಣ ಹೃದಯದಿಂದ ನಿಮ್ಮೊಳಗೆ ಬಹಳಷ್ಟು ಸಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತದೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮತ್ತು ಹನುಮಾನ್ ಯಾವುದೇ ವ್ಯಕ್ತಿಗೆ ದಯೆ ತೋರಿಸಿದರೆ ಅವನ ಜೀವನ ಬಂಗಾರವಾಗುತ್ತದೆ. ಸ್ವರ್ಗ ಎಂದರೆ ರಾಜನಂತೆ ಬದುಕುವಂತಿದೆ. ಹನುಮಂತ ದೇವರಿಂದ ಆಶೀರ್ವಾದ ಪಡೆದ ವ್ಯಕ್ತಿ, ಏಕೆಂದರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಬಿಕ್ಕಟ್ಟು ಉಳಿಯಲು ಆತನು ಬಿಡುವುದಿಲ್ಲ. ಆತನು ಎಲ್ಲಾ ಕಷ್ಟಗಳ ರಕ್ಷಕ. ಆತನು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಉಳಿಯಲು ಬಿಡುವುದಿಲ್ಲ. ನೀವು ಮಾಡಬೇಕಾಗಿರುವುದು ನಂಬಿಕೆಯನ್ನು ಹೊಂದಿರುವುದು. ಅದು ನಿಮ್ಮನ್ನು ಕೆಟ್ಟ ಜನರಿಂದ ದೂರವಿಡುತ್ತದೆ ಮತ್ತು ಒಳ್ಳೆಯ ಜನರನ್ನು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ನೆನಪಿಡಿ, ಪ್ರತಿಯೊಂದು ಕಠಿಣ ಭಯವು ಶಾಶ್ವತವಾಗಿ ಉಳಿಯುವುದಿಲ್ಲ. ಕೆಲವೊಮ್ಮೆ ದೇವರು ನಮ್ಮನ್ನು ಬಲಪಡಿಸಲು ಪರೀಕ್ಷಿಸುತ್ತಾನೆ ಮತ್ತು ನಂತರ ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯುತ್ತಾನೆ. ನಂಬಿಕೆಯನ್ನು ಉಳಿಸಿಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ ಮತ್ತು ತಾಳ್ಮೆ ನಿಮ್ಮನ್ನು ಎಂದಿಗೂ ಬಿಡಬೇಡಿ, ಏಕೆಂದರೆ ನೀವು ತಾಳ್ಮೆ ಕಳೆದುಕೊಂಡರೆ ನಿಮ್ಮ ಜೀವನವು ಹಾಳಾಗಬಹುದು. ನಿಮ್ಮ ಕಾಲ ಬದಲಾಗಿರುವುದರಿಂದ ಮತ್ತು ಇಂದಿನ ಈ ಸಂದೇಶ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡದೇ ಇರಬೇಡಿ. ಕಮೆಂಟ್ನಲ್ಲಿ ಜೈ ಶ್ರೀ ಹನುಮಂತ ಎಂದು ಬರೆಯಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದೇವರು ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸಿನ ಹೊಸ ಅವಕಾಶಗಳನ್ನು ತರಲಿ ಮತ್ತು ನೀವು ಯಾವಾಗಲೂ ಪ್ರಗತಿ ಹೊಂದಬೇಕು. ಹನುಮಂತನ ಆಶೀರ್ವಾದ ನಿಮ್ಮಲ್ಲಿರುವುದರಿಂದ ಯಾವುದೇ ಶತ್ರು ನಿಮಗೆ ಸ್ವಲ್ಪವೂ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ನೋಡಿ ಸ್ನೇಹಿತರೆ, ನೀವು ಯಾವುದೇ ಪ್ರಮುಖ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬಾರದು. ತಾಳ್ಮೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಸರಿಯಾದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಿ, ಆಗ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ದೇವರ ವಿಶೇಷ ಆಶೀರ್ವಾದಗಳು ಅಂತಹ ಜನರ ಮೇಲೆ ಬೀಳುತ್ತವೆ. ನಾನು ಒಪ್ಪಿಕೊಳ್ಳುತ್ತೇನೆ, ನಿಮ್ಮ ಜೀವನದಲ್ಲಿ ಈ ರೀತಿಯ ವಿಷಯಗಳನ್ನು ನಿಮಗೆ ಅರ್ಥೈಸುವ ಅನೇಕ ಜನರಿದ್ದಾರೆ ಎಂದು ನನಗೆ ತಿಳಿದಿದೆ. ಆದರೆ ನೀವು ಅಂತಹ ಜನರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಯಸಿದರೆ ನೀವು ಹನುಮಂತನ ಯಾವುದೇ ಪೂಜೆಯನ್ನು ಮಾಡಬಹುದು. ನೀವು ಈ ಪರಿಹಾರವನ್ನು ಬಳಸಬಹುದು. ಮಂಗಳವಾರ ಮತ್ತು ಶನಿವಾರ ನೀವು ಹನುಮಂತನಿಗೆ ಸಿಂಧೂರ, ಮಲ್ಲಿಗೆ ಎಣ್ಣೆ ಅಥವಾ ಚೋಳವನ್ನು ಅರ್ಪಿಸಬಹುದು. ಹನುಮಾನ್ಜಿ ಇದರಿಂದ ತುಂಬಾ ಸಂತೋಷಗೊಳ್ಳುತ್ತಾರೆ. ಅಥವಾ ಅರಳಿ ಎಲೆಗಳ ಮೇಲೆ ಕುಂಕುಮ, ಅಂದರೆ 11 ಅಥವಾ ಒಂದೇ ಸ್ವಚ್ಛವಾದ ಅರಳಿ ಎಲೆಯ ಮೇಲೆ ಶ್ರೀಗಂಧದ ಪೇಸ್ಟ್ನಿಂದ ಶ್ರೀರಾಮ ಎಂದು ಬರೆದು ಹನುಮಂತನಿಗೆ ಆಹಾರ
ಬೆಂಬಲವನ್ನು ಅರ್ಪಿಸುವುದರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ವ್ಯವಹಾರವು ಸಾಕಷ್ಟು ಲಾಭದಾಯಕವಾಗಿರುತ್ತದೆ. ಸ್ನೇಹಿತರೆ, ನೀವು ಬಯಸಿದರೆ ಗಣೇಶನಿಗೆ ತುಪ್ಪದ ದೀಪ ಮತ್ತು ಲಡ್ಡುಗಳನ್ನು ಅರ್ಪಿಸಬಹುದು. ಇದು ನಿಮಗೆ ಗಣೇಶನ ಅಪಾರ ಆಶೀರ್ವಾದಗಳನ್ನು ತರುತ್ತದೆ. ಆಸ್ತಿ ಅಥವಾ ಅದರ ಖರೀದಿ, ಮಾರಾಟಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಬಹುದು. ಅಲ್ಲದೆ ಮಾರುಕಟ್ಟೆಯಲ್ಲಿ ಬಾಕಿ ಇರುವ ಪಾವತಿಗಳನ್ನು ಪರಿಹರಿಸಬಹುದು. ಇದು ಮರು ಸಂಪರ್ಕಕ್ಕೆ ಒಳ್ಳೆಯ ಸಮಯ. ಮಕ್ಕಳು ಮತ್ತು ಸಾಕ್ಷಿಗಳು ಪ್ರಮುಖ ಸುದ್ದಿಗಳನ್ನು ಸ್ವೀಕರಿಸಲು ಸಂತೋಷ ಪಡುತ್ತಾರೆ ಮತ್ತು ಸೃಜನಶೀಲ ಚಿಂತನೆಯು ಮುಂದುವರಿಯುತ್ತದೆ. ಹವಾಮಾನದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ನಿಮಗೆ ಗಂಟಲು ಅಲರ್ಜಿ, ಕೆಮ್ಮು ಮತ್ತು ಶೀತಗಳು ಉಂಟಾಗಬಹುದು. ಅಗತ್ಯವಿರುವಂತೆ ವೈದ್ಯಕೀಯ ಚಿಕಿತ್ಸೆ ಪಡೆಯಿರಿ. ಸ್ನೇಹಿತರೆ, ಇಂದು ಪ್ರೀತಿ ಮತ್ತು ಸರಿಯಾದ ಆಯ್ಕೆಗಳ ದಿನ. ಕುಟುಂಬದಲ್ಲಿ ಎಲ್ಲರ ನಡುವೆಯೂ ಉತ್ತಮ ಸಾಮರಸ್ಯ ಇರುತ್ತದೆ. ಮನೆಗೆ ಹೊಸ ಅತಿಥಿ ಬರಬಹುದು. ನೀವು ಬಹಳ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಮತ್ತು ಹೌದು, ಎರಡು ಆಯ್ಕೆಗಳ ನಡುವೆ ಕೆಲವು ಗೊಂದಲಗಳು ಉಂಟಾಗುತ್ತಿವೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ನಿಮ್ಮ ಹೃದಯದ ಮಾತನ್ನು ಕೇಳಬೇಕು. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಆಕರ್ಷಕ ವ್ಯಕ್ತಿತ್ವವನ್ನು ಹೊಗಳುತ್ತಾರೆ. ದಿನವು ತುಂಬಾ ತೃಪ್ತಿಕರವಾಗಿರುತ್ತದೆ. ನೀವು ಸಂತೋಷವಾಗಿರುತ್ತೀರಿ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತೀರಿ ಮತ್ತು ವ್ಯವಹಾರದಲ್ಲಿ ಹೊಸ ಪಾಲುದಾರಿಕೆಗಳು ತುಂಬಾ ಪ್ರಯೋಜನಕಾರಿಯಾಗಿರುತ್ತವೆ. ನೀವು ಉತ್ತಮವಾಗಿರುತ್ತೀರಿ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಸಮತೋಲನದಲ್ಲಿರುತ್ತದೆ. ನಿಮ್ಮ ಆಹಾರದಲ್ಲಿ ತಾಜಾ ರಸದ ಪ್ರಮಾಣವನ್ನು ಹೆಚ್ಚಿಸಿ. ಲಘು ವ್ಯಾಯಾಮವು ನಿಮಗೆ ಸಹಾಯ ಮಾಡುತ್ತದೆ. ಶಕ್ತಿಯು ಹೆಚ್ಚಾಗುತ್ತದೆ, ಆದ್ದರಿಂದ ಉತ್ತಮ ಆರೋಗ್ಯ ನಿಮಗೆ ದೊರೆಯುತ್ತದೆ. ಈಗ ನಿಮ್ಮ ದಿನಚರಿ ನಿಜವಾಗಿಯೂ ಪ್ರಶಂಸನೀಯವಾಗಿದೆ, ಏಕೆಂದರೆ ಈ ಸಮಯವು ದೇವರು ಮತ್ತು ದೇವತೆಗಳ ಜೊತೆಗೆ ವಿಶೇಷವಾಗಿದೆ. ನಿಮ್ಮ ಮೇಲೆ ನೇರವಾಗಿ ಆಶೀರ್ವಾದಗಳು ಸುರಿಯುತ್ತವೆ. ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ನಿಮ್ಮಲ್ಲಿದೆ. ನಿಮ್ಮ ಜಾತಕವು ಉತ್ತಮ ಸ್ಥಿತಿಯಲ್ಲಿದೆ. ಅಂತಹ ಕ್ಷಣ ಬಂದು ಬಹಳ ಸಮಯವಾಗಿದೆ. ಸ್ನೇಹಿತರೆ, ಆಚರಿಸಲು ವಿಳಂಬ ಮಾಡುವ ಅಗತ್ಯವಿಲ್ಲ, ಏಕೆಂದರೆ ಇಂತಹ ಸಮಯ ನಿಮ್ಮ ಜೀವನದಲ್ಲಿ ಮತ್ತೆಂದೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಎಲ್ಲವೂ ನಿಮ್ಮ ಜಾತಕ, ಗ್ರಹಗಳ ಸಂಚಾರ ಮತ್ತು ನಿಮ್ಮ ಸ್ವಂತ ತಿಳುವಳಿಕೆಯನ್ನು ಆಧರಿಸಿದೆ. ನಾನು ಇದನ್ನು ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ವಿವರಿಸಿದ್ದೇನೆ. ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಇದನ್ನು ವಿಶೇಷ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಈ ದಿನ ನಿಮಗೆ ಶುಭವಾಗಿರಲಿ. ನಿಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.